ಹಾಯ್. ಇಲ್ಲೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ರಿಲೇಟೆಡ್ ಏನದಪ್ಪ ಅಂದ್ರೆ ಒಂದು ಕ್ವಶನ್ಸ್ ಇದೆ. ಈ ಕ್ವಶನ್ಸ್ ನಾವು ಯಾವ ಥರ ಬಿಡಿಸ್ಕೋಬೇಕಪ್ಪ ಅಂತೇಳಿ ಈ ವಿಡಿಯೋನ ಎಂಡ್ ನೋಡ್ರಿ. ಇಲ್ಲಿ ಮಾರಾಟದ ಬೆಲೆ ಎಷ್ಟು ಅಂತೇಳಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ದು ಎಷ್ಟು ಅಂತೇಳಿ ಕ್ವಶನ್ಸ್ನ ಕೇಳಿದ್ದಾರೆ. ಹಾಗಾದ್ರೆ ಕ್ವಶನ್ಸ್ ಮೊದಲು ನಾವು ಯಾವ ಥರ ಅರ್ಥ ಮಾಡ್ಕೋಬೇಕು. ಒಂದು ಬಾಟಲ್ನ ನಮೂದಿಸಿದ ಬೆಲೆ 2600 ರೂಪಾಯಿ ಐತೆ. ಇದರ ಮಾರಾಟದ ಮೇಲೆ 10% ಮತ್ತು 30% ಸತತ ರಿಯಾಯಿತಿಗಳನ್ನು ನೀಡಿದರೆ ಮಾರಾಟದ ಬೆಲೆ ಎಷ್ಟು ಅಂತ ಕ್ವಶನ್ಸ್ನ ಕೇಳ್ತಾರೆ. ಹಾಗಾದ್ರೆ ಇದನ್ನ ಈ ತರ ಸೂತ್ರದ ಒಳಗಡೆ ಹಾಕಿ ಬಿಡಿಸ್ಕೋಬೇಕಾಗ್ತದೆ. ಎಕ್ಸ್ ಪ್ಲಸ್ ವೈ ಮೈನಸ್ ಎಕ್ಸ್ ಇಂಟು ವೈ ಡಿವೈಡೆಡ್ ಬೈ 100 ಅಂತ ಹಾಕಿ ಎಕ್ಸ್ ಇದ್ದಲ್ಲಿ 2 ಸತತ ರಿಯಾಯಿತಿ ಅಂದ್ರೆ ರಿಯಾಯಿತಿ ಎಷ್ಟು ಸಿಕ್ತು ಅಂತೇಳಿ ನಾವು ನೋಡಿ. 30 ಒಂದು 10 ಅಂದ್ರೆ 40% ರಿಯಾಯಿತಿ ಅಂತ ಹೇಳ್ತಾರೆ. 40% ಆಗಂಗಿಲ್ಲ ಅದು. ಹಾಗಾದ್ರೆ ಎಕ್ಸ್ ಒಂದ್ ಕಡೆ 10 ಹಾಕ್ರಿ, ಒಂದ್ ಕಡೆ 30 ಹಾಕ್ರಿ. 10 ಪ್ಲಸ್ 30 ಮೈನಸ್ ನೆಕ್ಸ್ಟ್ 10 ಮತ್ತ ಇನ್ನೊಂದು ಏನಪ್ಪ ಅಂದ್ರೆ 30 ಡಿವೈಡೆಡ್ ಬೈ ಎಷ್ಟೈತಪ್ಪ ಅಂದ್ರೆ 100. 10 1 30 ಎಷ್ಟಪ್ಪ ಅಂದ್ರೆ 10 1 30 ಎಷ್ಟಪ್ಪ ಅಂದ್ರೆ 40 ಮೈನಸ್ ಈಗ ಇದೊಂದು ಜೀರೋ ಇದೊಂದು ಜೀರೋ ಇದೊಂದು ಜೀರೋ ಇದೊಂದು ಜೀರೋ ತೆಗೆದು 3 ಒಂದೇ ಎಷ್ಟಪ್ಪ ಅಂದ್ರೆ 3 ಅಂದ್ರೆ 40ರ 3 ಕಳೆದ್ರೆ ಎಷ್ಟಪ್ಪ ಅಂದ್ರೆ 37. ಹಾಗಾದ್ರೆ ರಿಯಾಯಿತಿ ಎಷ್ಟು ಸಿಕ್ತಪ್ಪ ಅಂದ್ರೆ 37 ರೂಪಾಯಿ. ಈ 37 ರೂಪಾಯಿ ರಿಯಾಯಿತಿ ಸಿಕ್ಕೈತೆ ನಮಗೆ. ಹಾಗಾದ್ರೆ ಇದನ್ನ ಸೆಲ್ಲಿಂಗ್ ಪ್ರೈಸ್ ಕಂಡು ಹಿಡಿಬೇಕಪ್ಪ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಕಂಡು ಹಿಡಿಬೇಕಪ್ಪ ಅಂದ್ರೆ ಮಾರ್ಕೆಟ್ ಸೆಲ್ಲಿಂಗ್ ಪ್ರೈಸ್ ಕೊಟ್ಟು ಮಾರ್ಕೆಟ್ ಪ್ರೈಸ್ ಇಂಟು ಎಷ್ಟಪ್ಪ ಅಂದ್ರೆ 100 ಮೈನಸ್ ರಿಯಾಯಿತಿ ಅಂತ ಹೇಳ್ತಿರ್ತೀವಿ. ರಿಯಾಯಿತಿ ಡಿವೈಡೆಡ್ ಬೈ ಎಷ್ಟಪ್ಪ ಅಂದ್ರೆ 100. ಈ ಸೂತ್ರದ ಒಳಗಡೆ ಇದನ್ನು ಹಾಕ್ಬೇಕಾಗ್ತದೆ. ಇಲ್ಲಿ ನೋಡ್ರಿ ಸೆಲ್ಲಿಂಗ್ ಪ್ರೈಸ್ ಕಂಡು ಹಿಡಿಯತ್ತೀವಿ. ಮಾರ್ಕೆಟ್ ಪ್ರೈಸ್ ಎಷ್ಟೈತಿ 2600 ರೂಪಾಯಿ ನಮೂದಿಸಿದ ಬೆಲೆ ಅಂದ್ರೆ ಮಾರ್ಕೆಟ್ ಪ್ರೈಸ್ ಅದು 2600 ರೂಪಾಯಿ ಐತಿ ಇಂಟು 100. ಇಲ್ಲಿ ರಿಯಾಯಿತಿ ಎಷ್ಟು ಬಂತು ನೋಡ್ರಿ. ರಿಯಾಯಿತಿ ಎಷ್ಟು ಕೊಟ್ಟಿದ್ದಾರೆ 37 ಮೈನಸ್ 37 ಡಿವೈಡೆಡ್ ಬೈ ಎಷ್ಟೈತಿ 100 ಐತಿ. ಡಿವೈಡೆಡ್ ಬೈ ಎಷ್ಟೈತಿ 100 ಐತಿ. ಇವಾಗ ನೋಡ್ರಿ ಇವ್200 ಇವ್20 ತೆಗಿರಿ. ಹೌದಾ 26 ಇಂಟು ಈ 100ರಾಗ 37 ಕಳೀರಿ. ಎಷ್ಟು ಉಳಿತದೆ ಈಗ 63. ಅಂದ್ರೆ 100ರಾಗ 37 ಕಳೆದ್ರೆ 63 ಉಳಿತೈತಿ. ಹಾಗಾದ್ರೆ ಇವಕ್ಕೆ ನಡು ಮಲ್ಟಿಪ್ಲಿಕೇಶನ್ಸ್ ಮಾಡ್ರಿ, ಅದೇ ಆನ್ಸರ್ ಬರ್ತದೆ. ಹಾಗಾದ್ರೆ ಕೊನೆ ಸಂಖ್ಯೆ ನಂತರ ಗುಣಿಸ್ಕೊತ ಬರ್ತೀನಿ. 6 3 ಎಷ್ಟಪ್ಪ ಅಂದ್ರೆ 18 ಒಂದು ಕೈಲ 6 36 ಒಂದು ಎಷ್ಟಪ್ಪ ಅಂದ್ರೆ 37. ಇಲ್ಲಿಕಪ್ಪ ಅಂದ್ರೆ ನೀವು ಈ ತರ ನೋಡ್ರಿ 26 ಎಷ್ಟದಪ್ಪ ಅಂದ್ರೆ 63 ಅಲ್ಲ. ಈ ತರ ಕೊನೆ ಸಂಖ್ಯೆ 6 3 ಎಷ್ಟಪ್ಪ ಅಂದ್ರೆ 18. 2 3 ಎಷ್ಟಪ್ಪ ಅಂದ್ರೆ 6 6 6 ಎಷ್ಟಪ್ಪ ಅಂದ್ರೆ 36. 6 12 1 6 6 12 3 1 4 42 42 1 43. ನೆಕ್ಸ್ಟ್ 6 7 12 12 1 4 ಎಷ್ಟಪ್ಪ ಅಂದ್ರೆ 16 1638 ಬಂತು. ಹಾಗಾದ್ರೆ 1638 ಆಪ್ಷನ್ಸ್ ಡಿ ದಾಗೈತಿ. ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. ಸರ್ ನಾವು ಇದನ್ನ ಈ ತರ ಬಿಡಿಸ್ಕೊಂಡೆ. ಇದನ್ನ ಸೂತ್ರ ಹಾಕೊಳ್ಳೇಬೇಕೇನ್ರಿ. ಇಲ್ಲಿಕಪ್ಪ ಅಂದ್ರೆ ನೀವು ಏನ್ ಮಾಡ್ರಿ ಇಲ್ಲಿ ಮಟ್ಟ ಅಂತೂ ನೀವು ಮಾಡ್ತೀರಿ. ಎಷ್ಟಪ್ಪ ಅಂದ್ರೆ 37% ರಿಯಾಯಿತಿ ಅಂತೂ ಸಿಗ್ತದೆ. ಹಾಗಾದ್ರೆ ಈ 2600ಕ್ಕ ಇಲ್ಲಿ ನೋಡ್ರಿ ಇಲ್ಲಿ ಬರಿತೀನಿ. ಇದು ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತೈತಿ ನೋಡ್ರಿ. 2000 ಇಲ್ಲಿ ಕಾಣೋದಿಲ್ಲ, ಇಲ್ಲಿ ಬರಿತೀನಿ. 2600ಕ್ಕ ಇಲ್ಲಿ ಎಷ್ಟು ಬಂದುತ್ತೆ ರಿಯಾಯಿತಿ 37%. 2600ಕ್ಕ 37% ಎಷ್ಟು ಅಂತ ಕಂಡುಹಿಡಿಬೇಕು. 10% ಅಂದ್ರೆ ಒಂದು 0 ತೆಗಿಬೇಕು. ಕೇಳಿದ ಎಷ್ಟು ಪರ್ಸೆಂಟೇಜ್ 30%, 37%. ನಾವು ಇದನ್ನ ಹೆಂಗೆ ಬರ್ಕೋತೀವಿ 30 + 7 ಅಂತ ಬರ್ಕೋಬೋದಾ. ಅದ್ರ 30% ಕಂಡುಹಿಡಿ. 10% ಅಂದ್ರೆ 260. 30% ಅಂದ್ರೆ ಇಂಟು 3 ಮಾಡಿ ನೋಡ್ರಿ. 3 0 0 3 6 ಎಷ್ಟಪ್ಪ ಅಂದ್ರೆ 18 3 2 6 1 7 26 3 78 ಅಂತ ಕರಿತೀವಿ. ಅಂದ್ರೆ 30% 780 ಬಂತು. ನನಗೆ ಇನ್ನ ಏನು ಬೇಕು ಮ್ಯಾಗಿಂದ 7% ಬೇಕಲ್ಲ. 10% ಅಂದ್ರೆ 1 0 ತೆಗೆದಿರಿ. 1% ಅಂದ್ರೆ 2 0 ತೆಗಿಬೇಕು. ಅಂದ್ರೆ 1% ಅಂದ್ರೆ ಎಷ್ಟಾಯ್ತು ಬರೀ 26 ರೂಪಾಯಿ ಆಯ್ತು. ಹಾಗಾದ್ರೆ 7% 26 × 7 ಮಾಡ್ರಿ. 26 × 7 ಮಾಡ್ರಿ. 7 6 ಎಷ್ಟಪ್ಪ ಅಂದ್ರೆ 42. 7 2 14 14 1 4 14 1 4 18 182 ಬಂತು. ಆಲ್ರೆಡಿ 30% ಅಂದ್ರೆ 780 ಮಾಡೋದು. ಮ್ಯಾಗಿಂದ 7% ಎಷ್ಟು ಬಂತು 182 ಬಂತು. ಅವೆರಡು ಕೂಡಿಸ್ಕೊರಿ. 780 182 ಕೂಡಿಸ್ಕೊಂಡಾಗ 37% ಆಗ್ತದೆ. 2ಕ್ಕೆ 2 8 8 16 7 1 2 ಎಷ್ಟಪ್ಪ ಅಂದ್ರೆ 9 962 ಆಯ್ತು. ಓವರ್ ಆಗಿ 2600ಕ್ಕೆ 37% ಎಷ್ಟಾಯ್ತಪ್ಪ ಅಂದ್ರೆ 962 ರೂಪಾಯಿ ಆಯ್ತು. ಹಾಗಾದ್ರೆ ಅಮೌಂಟ್ ಎಷ್ಟಿತ್ತು 2600 ಇತ್ತು. ಎಷ್ಟಿತ್ತು 2600 ರೂಪಾಯಿ ಇತ್ತು. ನೀ ಡಿಸ್ಕೌಂಟ್ ಎಷ್ಟು ಕೊಟ್ಟು 962 ರೂಪಾಯಿ ಡಿಸ್ಕೌಂಟ್ ಕೊಟ್ಟು ರಿಯಾಯಿತಿ ಕೊಟ್ಟು. ಹಾಗಾದ್ರೆ 10ರಾಗ 2 ಕಳೆದ್ರೆ 8 ಒಂದು ಕೈಲ 6 1 7 ಆಯ್ತು. 10ರಾಗ 7 ಹೋದ್ರೆ 3 ಉಳಿತು ಒಂದು ಕೈಲ 9 1 10 ಆಯ್ತು. 10ರಾಗ 16ರಾಗ
ಈ 10 ಹೋಯ್ತಪ್ಪ ಅಂದ್ರೆ ಎಷ್ಟು ಉಳಿತದ 6 ಉಳಿತದ ಒಂದು ಕೈಲ 2ರಾಗ 1 ಹೋದ್ರೆ 1 1638 ಅಂತ. ಹಾಗಾದ್ರೆ ಈ 1638 ನೀ ಏನು ಮಾಡಿದ್ಯಪ್ಪ ಅಂದ್ರೆ ಆ ವಸ್ತುವನ್ನು ಮಾರಾಟ ಮಾಡಿದ್ದಿ. ಈ ಥರ ಎಲ್ಲವೂ ಕೂಡ ನಿಮ್ಗೆ ಅರ್ಥ ಆಗಲಿ ಅಂತೇಳಿ ಈ ಥರ ಸ್ಲೋ ಆಗಿ ಎಲ್ಲವೂ ಕೂಡ ಎಕ್ಸ್ಪ್ಲೇನ್ ಮಾಡ್ಕೊತ ಹೇಳ್ಕೊತ ಹೋಗ್ತಿರ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಲಾಭ ಮತ್ತು ನಷ್ಟಕ್ಕೆ ಸಂಬಂಧಪಟ್ಟಂಥ ಚಾಪ್ಟರ್ ಹೇಳಿದ್ದೀನಿ. ಆ ಪ್ಲೇಲಿಸ್ಟನ್ನು ಸೀರಿಯಲ್ ಆಗಿ ನೋಡ್ಕೊಡ್ರಿ. ಧನ್ಯವಾದಗಳು ರೀ.